ನಾನು ಶಾಶ್ವತ ಅಂತ ತಿಳ್ಕೊಂಡ ಹೃದಯ ಏನು ಅಂತಂದ್ರೆ ಮುಂದೆ ಬಂದ ಮಕ್ಕಳು ಅವನನ್ನು ಕರ್ಕೊಂಡು ಹೋಗಿ ಅದ ವೃದ್ಧಾಶ್ರಮಕ್ಕೆ ಸೇರಿಸ್ತಾನೆ. ತಾಯಿಯನ್ನ ಯಾವ ವೃದ್ಧಾಶ್ರಮಗಳು ಮಗ ಇಟ್ಟಿದ್ನಲ್ಲ ಮೊಮ್ಮಗ ಬಂದು ಇವನು ಕೂಡ ಅದ ವೃದ್ಧಾಶ್ರಮಕ್ಕೆ ಹೋಗಿದ್ದಾಗ ಅವರವ ಜೀವಂತಿದ್ಲಂತ ವೃದ್ಧಾಶ್ರಮದೊಳಗೆ ಹೋಗಿ ತಾಯಿ ನೋಡಿ ಕಣ್ಣೀರು ಹಾಕಕ್ಕಂತ ಯಾಕೆ ಮಾಡಿದ್ದು ಉಣ್ಣು ನಾನು ನಮ್ಮ ಅವನ ವೃದ್ಧಾಶ್ರಮಕ್ಕೆ ಇಟ್ಟ ನನ್ನ ಮಗ ನಾನು ತಗೊಂಡು ಬಂದಿಟ್ಟ ಅದ್ರ ಮುಂದೆ ಮಕ್ಕಳು ಇರ್ತಾರಲ್ಲ ಒದ್ದು ಹಾಕೊಂಡು ಹೋಗಿರ್ತಾರೆ. ಯಾಕೆ ಯಾರು ನಂಬಂಗಿಲ್ಲ ಇವತ್ತಿದ್ದೀವಿ. ಬಹಳ ಮಂದಿ ಅಪೋರ್ಜಾಗಿ ಬರ್ತಿರ್ತಾರೆ. ಯಪ್ಪ ಎಲ್ಲ ಐತೆ ಸಂಪತ್ತು ಐತೆ ಉಣ್ಣ ಅನ್ನ ಕೊಡ್ತಿಲ್ಲ ದೊಡ್ಡ ಬಟ್ಟೆ ಕೊಡ್ತಿಲ್ಲ ಎಲ್ಲ ಐತಪ್ಪ ಆದ್ರೆ ಮನೆಯಾಗ ಯಾಕ ಮಗನ ನಮ್ಮ ಮಾತು ಕೇಳೋಲ್ಲ ಯಾರ ಮಾತು ಕೇಳ್ತಾನೆ. ಮತ್ತೆ ಇತ್ತಿತ್ತಲಿಗೆ ಬಂದಾಗ ಮದುವೆ ಮಾಡಿ ಮತ್ತ ಕ್ಲಿಯರ್ ಐತಿಲ್ಲ ನೋಡಂತ ಅಲ್ಲ ತಂದೆಲ್ಲ ಮಾಡ್ತಾರೆ. ಮತ್ತೆ ಯಾಕಂದ್ರೆ ಹೇಳ್ತೀನಿ ಅವಾಗ ಒಂದೇಳಿ ಮುಗಿಸ್ತೀನಿ ಯಾಕಂದ್ರೆ ಪೂಜೆ ತುಲಾ ಬರೋದವ. ಒಮ್ಮೆ ಏನಾಗಿತ್ತಂದ್ರೆ ಯಾರ ಹೇಗಿದ್ರು ಗಂಡ ಹೆಂಗಿದ್ರ ಇಬ್ಬರ ನಾಲ್ಕು ಮಂದಿ ತಂದು ಕೇಳಿ ಗಂಡ ಜೀವನ ಭಾಳ ಚಂದ ನಡೆದಿರ್ತಾರೆ. ಮನ್ಯಾಗ ಅಕ್ಕಿಲ್ಲ ಅಕ್ಕಿದ್ದಿಲ್ಲ ಹೊಸದಾಗಿ ಖುಷಿ ನಡೆಯಕ್ಕೆ ಬಂದು ಒಂದು ವರ್ಷ 2 ವರ್ಷ ಆತ ಒಟ್ಟು ಮಟ್ಟ ಅಕ್ಕಿ ಖುಷಿ ಭಾಳ ಚಂದದಾರ. ಯಾವಾಗ 2 ವರ್ಷಕ್ಕೆ ಬಂತ ಸ್ವಲ್ಪ ಅಕ್ಕಿ ಖುಷಿ ನಡುವೆ ತಿರುಗಿ ಬಂತಂತ ಅವ್ರಿಗೆ ಎಂಟನೇ ಹಿಂಗಂದ್ರೆ ಮನ್ಯಾಗ ಹಚ್ಕೊಂಡು ಹೇಳ್ತೇವೆ ನೋಡಪ್ಪ ಒಂದ್ ಈ ಮನ್ಯಾಗ ನೀ ಇರ್ಬೇಕ ಇಲ್ಲ ಒಂದ್ ಈ ಮನ್ಯಾಗ ನಾ ಇರ್ಬೇಕ ನಿಮ್ಮ ಮಗು ಇರ್ಬೇಕ ಒಂದ್ ಈ ಮನ್ಯಾಗ ನಿಮ್ಮ ಮಗು ಇರ್ಬೇಕಂದ್ರೆ ನಾ ಇರ್ಬೇಕಂದ್ರೆ ಅವನು ಏನ್ ಮಾಡಂದಿ ಇಲ್ಲ ನಿಮ್ಮ ಮಗು ನನಗೆ ಮನ್ಯಾಗ ಇದ್ರೆ ನನಗೆ ಹೊಂದಂಗಿಲ್ಲ ನಿಮ್ಮ ಮಗು ಹೆಂಗಾರ ಮಾಡಿ ಹೋಗಿ ಇಲ್ಲೇ ಹೆಂಗ ಊಟನು ಹಳಕ್ಕೆ ಹದ ಹೋಗ್ಬಿಡ ಅವ ಅಲ್ಲ 9 ತಿಂಗಳ ಹೊತ್ತು ಜಪ್ಪನ ಮಾಡ್ಯಾವ ನಮ್ಮ ಮಗು ಆಕಿನೇ ಹೋಗಿ ಬರಲ್ಲ ಹಂಗಾರ ತವ್ರ ಮನೆಗೆ ತಾಕ ಗಂಟು ಕಟ್ಕೊಂಡು ಹೋಗ್ತೀನಿ ಅಂತ ಆಕಿ ಅವಂದವ್ರು ವಯಸ್ಸಾಗೈತಿ 70 89 ವಯಸ್ಸು 99 ತಾಯಿಗೆ ಆಗ್ಯಾವ. ಅವು ಅಡಿಗೆ ಮಾಡಿ ಹಾಕಕ್ಕಾಗಲ್ಲ. ಮತ್ತೆ ಅಡಿಗೆ ಮಾಡಿ ಅವಂದ ಹೆಂಗ್ ಮಾಡಿ ಹಂಗ ಕೊಡಂದವ 8 ದಿವಸ ಅಂದಕ್ಕೆ 8 ದಿವಸ ಅವ 8 ದಿವಸ ಹಗಲು ರಾತ್ರಿ ನಂಗೆ ಊಟ ಬಿಟ್ಟ ನಿದ್ದೆ ಬಿಟ್ಟ ನೀರು ಬಿಟ್ಟ ವಿಚಾರ ಮಾಡಕತ್ತ ನಮ್ಮ ಅವ್ನು ಹೋಗೋದ್ ಬಂದ್ರೆ ಹೆಂಗ ಅವ್ನು ಹೋಗೋದ್ ಬಂದ್ರೆ ಮುಂದೆ ಸಮಾಜ ನಮ್ಗೆ ಏನಂತೈತೆ ಗೊತ್ತಿಲ್ಲ. ನಮ್ಮ ಅವ್ನು ಬೇಕಂತ ತಿಳ್ಕೊಂಡು ಒಂದ್ ಮನಸ್ಸು ಅಂತೈತಿ ಒಂದ್ ಏನಂತೈತಿ ಹಣ್ಣಾಗೈತಿ ಅಡಿಗೆ ಮಾಡಕ್ಕೆ ಕಂಟಿ ನಮ್ಮ ಇರಂಗಿಲ್ಲ ಅಂತ ತಿಳ್ಕೊಂಡು ಹೋಗಿ ಹೋಗೋದಿಲ್ಲ ಅಂತ ಒಂದ್ ಮನಸ್ತೈತಿ. ಅಂತೂ ಇಂತ ಗಟ್ಟಿ ನಿರ್ಧಾರ ಮಾಡಿ ಎಲ್ಲಿ ಬಂದ ಅಂದ್ರೆ ಅವ್ನು ಹೋಗಿ ಒಳಗೆ ಹೋಗಿ ನಿರ್ಧಾರ ಮಾಡಿ ಆಕೆ ಹೇಳ್ತಂದು ನೋಡಿ ಇವತ್ತು 8 ದಿವಸ ಮುಗಿತ ನಾಳೆ ಬೆಳಗಾದ್ರೆ 9ನೇ ದಿವಸ ದುರ್ಗೆ ಸಾಕಾಯ್ತು ಅಂದ್ ಆಕಿ ಅವಂದ ಏನ್ ಮಾಡಂಗೆ ಇವತ್ತು ಹೆಂಗಿದ್ರೆ ನಿಮ್ಮ ಹೋಗ್ಬೇಕು ಆತ ಬಿಡಿ ರಾತ್ರಿ ಎಲ್ಲ ರಾತ್ರಿ ಕಾಸಂತ ಅನ್ನೋದ್ರೊಳಗ ಆಶ್ಚರ್ಯ ಏನಾಗಿತ್ತು ಅಂತಂದ್ರೆ ಅಕ್ಕಿ ಅವ್ವ ಅಕ್ಕಿ ಮಗಳ ಮಾತಾಡ್ಸಕ್ ಬಂದಿಲ್ಲ ಇವನ ಅಕ್ಕಿ ಹೆಂಡತಿ ಅವ್ವ ಬಂದಿಲ್ಲ. ಅವ ನೋಡಿ ಈಗ ನಂಗೆ ಬಸ್ ಆಗ್ಲಿ ಬೈಕ್ ಆಗ್ಲಿ ಕಾರ್ ಇದ್ದಿದ್ದಿಲ್ಲ ನಡ್ಕೊಂಡು ಹೋಗ್ಬೇಕು ಏನ್ 4 8 ತಿಳ್ಕೊಂಡು ಭಾಳ ಮಗಳು ಮಾತಾಡ್ಸ್ಬೇಕು ಅಂತೇಳಿ ಅಕ್ಕಿ ಬುದ್ಧಿ ತಗೊಂಡು ಮಗಳು ಮಾತಾಡ್ಸಕ್ ಬಂದ. ಹೇಳ್ತೀನಿ ಮಗ ಅವ್ರು ಹೋಗಿ ಬಂದು ಈಟು ಖುಷಿ ಆಯ್ತು ಯವ್ವ ನಮ್ಮ ಹೋಗಿ ಬಂತಂದೆ ಬೆಕ್ಕದ ದಡದ ಮಾಡ್ಬಾರ್ದು ಉಳಿಸಕ್ಕೆ ಮನೆಗೆ ಇಟ್ಟು ಆಗ್ತದ ಇಟ್ಟು ಕೊಡಿ ಮಾತಾಡಕತ್ತ ವಯಸ್ಸು ಮಾತಾಡ ಮುಂದಾಗ ಇವ ಹೊಲಕ್ಕೆ ಕೊಡಿ ಸಾಯಂಕಾಲ ಮನೆಗೆ ಬಂದಾಗ ಬಂದು ಕೊಡಿ ಅವ್ರು ಅತ್ತೆ ನೋಡಿದ ಎತ್ತಿ ಅಂತವ ಅಯ್ಯ ಸರಿ ಹೇಳಿದವ್ರು ಆರಾಮ ಯಾವಾಗ ಬಂದಿರಿ ಸಂಜೆ ಬಂದಿನಪ್ಪ ಭಾಳ ಚಲೋ ಮಾತಾಡ್ರವ ಹೇಳ್ತೀನಿ ಮಗ ಯಾವಾಗ ಹಿಂಗಂದ ಅಂದ್ಕೊಳ್ಳಿ ಇಬ್ರು ಮಾತಾಡ ಮುಂದಾಗ ಒಳಗೋಗಿ ಅವ ಮತ್ತೆ ನೋಡು ನಿಮ್ಮ ಮೌನ ಬಂದಾಳ ಹೆಂಗ ಅಲ್ಲ ಇದನ್ನೆಲ್ಲ ಅಂತಂಗಿಲ್ಲ ನಿಮ್ಮ ಮೌನ ಹೋಗಿ 70 ಊಟನೂರು ಹಳದ ಒಳಗ ಬರ್ಬೇಕಲ್ಲಕಿ ಆತ್ ಬಿಡ ಹಂಗಾರ ಅಲ್ಲ ಮತ್ತೆ ಇಬ್ರು ನಿಮ್ಮ ಮೌನದಳ ನಮ್ಮ ಮೌನದಳ ನಿಮ್ಮ ಹತ್ರದಳ ನಮ್ಮ ಹತ್ರದಳ ಹೆಂಗ್ ಮಾಡ್ಲಿ ಏನ್ ಚಿಂತೆ ಮಾಡ್ಬೇಡ. ಯಾಕಂದ್ರೆ ನಿಮ್ಮವ್ವ ಕಾಟ ಬಿಟ್ಟ ಮಂಚೆ ಬಿಟ್ಟರೆ ಕೆಲ ಮಕ್ಕೊಂಗಿಲ್ಲ ನಿಮ್ಮವ್ವ ಕಾಟದ ಮಕ್ಕೊಂಡ್ ಅದ ನಿಮ್ಮವ್ವ ಅಂದ ಅಕಸ್ಮಾತ್ ನಿಮ್ಮವ್ ಮಕ್ಕೊಂಡ್ರೆ ಹೆಂಗ ಅಂದವ ನಿಮ್ಮವ್ ಹೇಳಲ್ಲ ಕಾಟ ಬಿಟ್ಟು ಕೊಡಂಗಿಲ್ಲ ನಿಮ್ಮವ್ನ ಮಕ್ಕೊಂಡ ಯಾಕೆ ಜಾಗದ ಒಂದ್ ಕೆಲಸ ಮಾಡ್ರಿ ಅವ್ರು ರಾತ್ರಿ ಊಟ ಮಕ್ಕೊಂಡಿರ್ತಾರಲ್ಲ ಹೆಬ್ಬಳ್ಳಿಗೆ ದಾರ ಕಟ್ಟಿ ಬಾಗಿಲು ತಂದು ಬಿಟ್ಟಿರ್ತೀನಿ ಯಾರ ಕಾಲಿಗೆ ದಾರ ಐತಿ ಅದನ್ನ ನಿಮ್ಮವ್ವ ಅಂದ್ರೆ ಹೌದು ಆಯ್ತು ಬಿಡ ಅಂತ ಇವ್ರು ಇಬ್ರು ಹೆಣ್ಮಕ್ಳು ಅತ್ಯಚಾರ ಇಬ್ರು ಊಟ ಮಾಡಿದ್ರು ಬಾಳ ಬಂದಾರ ಮಾತ್ರ ಕುತ್ಕೊಂಡಾರ ಮತ್ತೆ ಅತಿಥಿ ದೇವೋಭವ ಅಂದ್ರು ನಮ್ಮ ಪರಂಪರೆ ಅತಿಥಿ ತಿಥಿ ದೇವೋಭವ ಅಂದಿಲ್ಲ ಅತಿಥಿ ದೇವೋಭವ ಅಲ್ಲ. ಅಕ್ಕಿ ಬಂದತ್ತಿ ಏನಲ್ಲ ನೋಡುವಾಗ ಈ ಮನೆಗೆ ರತ್ತಿ ಇದ ಮನೆ ಅತ್ತಿಗೆ ನೀನು ಅಪರೂಪಕ್ಕೆ ಬಂದಿವ ಕಾಟ ಮಕ್ಕಳು ಅಂತ ತಿಳ್ಕೊಂಡು ಅಕ್ಕಿ ಇಲ್ರಿ ನೀವು ಮನೆ ಹಿರಿಯರ ನೀವು ಮಕ್ಕಳು ಇದ್ದೀಕಿ ಅಂತ ಇಬ್ರು ನಿರ್ಧಾರಕ್ಕೆ ಏನ್ ಮಾಡೋದಂದ್ರೆ ಏನು ಬೈಲ ದಿಗ್ಗಿ ಅಕ್ಕನ ಕಾಟ ಮಲಗಿಸಿದೆ. ಯಾವಾಗ ಮಗೇಶ ಹೇಳ್ತೇನೆ ನಿಮ್ಗೆ ಇವ್ರಿಬ್ರು ಅದೇ ಊಟ ಮಾಡಕತ್ತಾರ ನೋಡು ನಿಮ್ಮ ಅವನು ಅದಲ್ಲ ನಮ್ಮ ಈಗ ನಂಗೆ ಲೈಟ್ ಆಗಲಿ ಬಲಪ್ ಆಗಿದ್ದಿಲ್ಲ ಗುಬ್ಬಿಲ್ಲ ಹಾಕೋಣ ಚಿಮ್ಮಣ ಹಿಂಗ್ ವರ್ಷದ ಕಾಡಕ್ಕೆ ಹಿಂಗ್ ವರ್ಷಕ್ಕೆ
ಯಾವಾಗ ಇಬ್ರು ಹೊಸ ಮಕ್ಕೊಂಡ್ರೆ ನೀರು ಹೆಚ್ಚು ಬಿಡುತ್ತೆ ಇಬ್ರು ಊಟ ಮಾಡಿ